ನನ್ನ ಅನೇಕ ನಮಸ್ಕಾರಗಳು. ಭಾರತ್ ಮಾತಾ ಕಿ ಜೈ. ಒಂದೇ ಮಾತರಂ. ನಮ್ಮ ಭಾರತ ಸೈನಿಕರು ಇಷ್ಟೆಲ್ಲ ಹೋರಾಡಿದರು, ಆಪರೇಷನ್ ಸಿಂಧೂರ್ ಅಂತಲೂ ಮಾಡಿದರು. ಆದರೆ ಜನ ಇದರಲ್ಲಿ ಹುಚ್ಚು ನಾಯಿನ ಬೇಕ್ರಿ ಅದಕ್ಕಿಂತ ಹಠಾತ್ತಾಗಿ ಬದುಕ್ತಾ ಇದ್ದಾರೆ ಅವರು. ಯಾಕೋ ಗೊತ್ತಿಲ್ಲ ಅವರಿಗೆ ಪಾಕಿಸ್ತಾನ ಮೇಲೆ ಅಷ್ಟು ವ್ಯಾಮೋಹ ಯಾಕೋ ಗೊತ್ತಿಲ್ಲ. ಪಾಕಿಸ್ತಾನ ಹೊರದಿ ಅಂದ್ಕೊಂಡಾರೋ ಏನೋ ಇವರು. ಅದು ಖುರೇಶಿರಿ. ನಮ್ಮ ಭಾರತ ದೇಶದ ಸುಪುತ್ರ ನಾರಿಗೆ ಅಂಥವ್ರನ್ನ ನೀವು ಜಾತಿ ಅಂತ ಮಾಡ್ತೀರ. ನೀವು ಭಾರತ ಸೈನಿಕರಲ್ಲಿ ಜಾತಿ ಯಾವುದಿಲ್ರಿ. ತಮ್ಮ ರಕ್ತವನ್ನು ಹರಿಸೋದೇ ಅವರ ಜಾತಿ, ನಮ್ಮ ರಕ್ಷಣೆ ಮಾಡೋದೇ ಅವರ ಕರ್ತವ್ಯ. ಅದಕ್ಕೋಸ್ಕರ ಅವರು ಹೋರಾಡ್ತಾ ಇದ್ದಾರೆ, ನಮ್ಮ ಸಲುವಾಗಿ ಪ್ರಾಣವನ್ನೇ ತೆಗ್ತಾ ಇದ್ದಾರೆ. ಆದರೂ ಕೂಡ ನೀವು ಹುಚ್ಚು ನಾಯಕರ ಯಾಕೆ ಕಚ್ಚಾಡ್ತಾ ಇದ್ದೀರಿ? ಭಾರತ ದೇಶ ನಮ್ಮದು, ಹಿಂದೂಸ್ತಾನ್ ನಮ್ಮದು, ನಮ್ಮದು. ಯಾವಾಗಲೂ ಹಿಂದೂಸ್ತಾನ್. ಮುಂದೆ ಬರೋದು ಹಿಂದೂಸ್ತಾನ್, ಹಿಂದೆ ಇರೋದು ಹಿಂದೂಸ್ತಾನ್. ಅದು ಸುತ್ತಮುತ್ತ ನೋಡಿದರೆ ಹಿಂದೂಸ್ತಾನ್. ಇದೇ ಹಿಂದೂಸ್ತಾನ್ ಸಲುವಾಗಿ ನಮ್ಮ ಸೈನಿಕರು ಹೋರಾಡ್ತಾ ಇದ್ದಾರೆ. ಖುರೇಶಿ ಅವರೇ, ಯಾರು ಏನಂದ್ರು ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಜೈ ಹಿಂದ್. ನನ್ನ ಅನೇಕ ನಮಸ್ಕಾರಗಳು. ಭಾರತ್ ಮಾತಾ ಕಿ ಜೈ. ಒಂದೇ ಮಾತರಂ. ನಮ್ಮ ಭಾರತ ಸೈನಿಕರು ಇಷ್ಟೆಲ್ಲ ಹೋರಾಡಿದರು, ಆಪರೇಷನ್ ಸಿಂಧೂರ್ ಅಂತಲೂ ಮಾಡಿದರು. ಆದರೆ ಜನ ಇದರಲ್ಲಿ ಹುಚ್ಚು ನಾಯಿನ ಬೇಕ್ರಿ ಅದಕ್ಕಿಂತ ಹಠಾತ್ತಾಗಿ ಬದುಕ್ತಾ ಇದ್ದಾರೆ ಅವರು. ಯಾಕೋ ಗೊತ್ತಿಲ್ಲ ಅವರಿಗೆ ಪಾಕಿಸ್ತಾನ ಮೇಲೆ ಅಷ್ಟು ವ್ಯಾಮೋಹ ಯಾಕೋ ಗೊತ್ತಿಲ್ಲ. ಪಾಕಿಸ್ತಾನ ಹೊರದಿ ಅಂದ್ಕೊಂಡಾರೋ ಏನೋ ಇವರು. ಅದು ಖುರೇಶಿರಿ. ನಮ್ಮ ಭಾರತ ದೇಶದ ಸುಪುತ್ರ ನಾರಿಗೆ ಅಂಥವ್ರನ್ನ ನೀವು ಜಾತಿ ಅಂತ ಮಾಡ್ತೀರ. ನೀವು ಭಾರತ ಸೈನಿಕರಲ್ಲಿ ಜಾತಿ ಯಾವುದಿಲ್ರಿ. ತಮ್ಮ ರಕ್ತವನ್ನು ಹರಿಸೋದೇ ಅವರ ಜಾತಿ, ನಮ್ಮ ರಕ್ಷಣೆ ಮಾಡೋದೇ ಅವರ ಕರ್ತವ್ಯ. ಅದಕ್ಕೋಸ್ಕರ ಅವರು ಹೋರಾಡ್ತಾ ಇದ್ದಾರೆ, ನಮ್ಮ ಸಲುವಾಗಿ ಪ್ರಾಣವನ್ನೇ ತೆಗ್ತಾ ಇದ್ದಾರೆ. ಆದರೂ ಕೂಡ ನೀವು ಹುಚ್ಚು ನಾಯಕರ ಯಾಕೆ ಕಚ್ಚಾಡ್ತಾ ಇದ್ದೀರಿ? ಭಾರತ ದೇಶ ನಮ್ಮದು, ಹಿಂದೂಸ್ತಾನ್ ನಮ್ಮದು, ನಮ್ಮದು. ಯಾವಾಗಲೂ ಹಿಂದೂಸ್ತಾನ್. ಮುಂದೆ ಬರೋದು ಹಿಂದೂಸ್ತಾನ್, ಹಿಂದೆ ಇರೋದು ಹಿಂದೂಸ್ತಾನ್. ಅದು ಸುತ್ತಮುತ್ತ ನೋಡಿದರೆ ಹಿಂದೂಸ್ತಾನ್. ಇದೇ ಹಿಂದೂಸ್ತಾನ್ ಸಲುವಾಗಿ ನಮ್ಮ ಸೈನಿಕರು ಹೋರಾಡ್ತಾ ಇದ್ದಾರೆ.